Hello, my dear students. Second year commerce ಮಕ್ಕಳಿಗೆ ಅಕೌಂಟ್ಸ್ ಅಲ್ಲಿ ಚಾಪ್ಟರ್ ನಂಬರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಆಗಿದ್ದು ಪಾರ್ ವ್ಯಾಲ್ಯೂ ನಲ್ಲಿ ಸಹ ಜನರಲ್ ಎಂಟ್ರೀಸ್ ಹೇಗೆ ರೆಕಾರ್ಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀವಿ. ಈ ವಿಡಿಯೋನಲ್ಲಿ ನಾವು ಪ್ರೀಮಿಯಂ ಇದ್ದಾಗ ಜನರಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ABC Company Limited issued 10,000 equity shares of rupees 100 each at a premium of rupees 10 each. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ? 10,000 ಶೇರ್ಸ್ ಇಶ್ಯೂ ಮಾಡ್ತಿದ್ದಾರೆ. ಕಾಸ್ಟ್ ಆಫ್ ಒನ್ ಶೇರ್ ವ್ಯಾಲ್ಯೂ ಇಸ್ 100 rupees. ಪ್ರೀಮಿಯಂ ಏನಾಗಿದೆ? 10 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಈ 100 rupees ಅವರು ಹೇಗೆ ರಿಸೀವ್ ಮಾಡ್ಕೊಂತಾ ಇದ್ದಾರೆ? 20 rupees ಆನ್ ಅಪ್ಲಿಕೇಶನ್, 40 rupees ಆನ್ ಅಲಾಟ್ಮೆಂಟ್. ಅಲಾಟ್ಮೆಂಟ್ ಅಲ್ಲಿ ನೋಡಿ ಇನ್ಕ್ಲೂಡಿಂಗ್ ಪ್ರೀಮಿಯಂ 40 rupees ಅಂತ ಹೇಳಿದ್ದಾರೆ. 50 rupees ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಈಗ ಚೆಕ್ ಮಾಡೋಣ. ನಮ್ಗೆ ಇನ್ಕ್ಲೂಡಿಂಗ್ ಪ್ರೀಮಿಯಂ ನಮ್ಗೆ ಈಗ 100 ಪ್ಲಸ್ 10 110 ಬರಬೇಕು. 20 rupees ಅಪ್ಲಿಕೇಶನ್, 40 rupees ಅಲಾಟ್ಮೆಂಟ್. 20 ಪ್ಲಸ್ 40 60 rupees ಆಯ್ತು. 60 ಪ್ಲಸ್ 50 ಏನಾಯ್ತು? ಫಸ್ಟ್ ಅಂಡ್ ಫೈನಲ್ ಕಾಲ್ದು 110. ಹಾಗಾಗಿ ಅಲಾಟ್ಮೆಂಟ್ 40 rupees ನಲ್ಲಿ ಪ್ರೀಮಿಯಂ ಏನಾಗಿದೆ ನಮ್ಗೆ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ಇದಕ್ಕೆ ಜನರಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡ್ಬೇಕು ಅನ್ನೋದನ್ನ ನಾವೀಗ ನೋಡ್ಕೊಳ್ಳೋಣ. ಜನರಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ಫಸ್ಟ್ ಎಂಟ್ರಿ ನಾವು ಅಪ್ಲಿಕೇಶನ್ ಗೋಸ್ಕರ ಹಾಕ್ತಾ ಇದೀವಿ. ಅಪ್ಲಿಕೇಶನ್ ಅಲ್ಲಿ ಎಷ್ಟು ಎಂಟ್ರೀಸ್ ಹಾಕ್ಬೇಕು? 2 ಎಂಟ್ರೀಸ್. ಒಂದು ಫಸ್ಟ್ ಎಂಟ್ರಿ ಬಂದು ಬ್ಯಾಂಕ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡೋದಕ್ಕೆ ಫಸ್ಟ್ ಎಂಟ್ರಿ ಹಾಕ್ತಿವಿ. ಸೆಕೆಂಡ್ ಎಂಟ್ರಿ ಬಂದು ಬ್ಯಾಂಕ್ ಇಂದ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗೋದಕ್ಕೆ ಸೆಕೆಂಡ್ ಎಂಟ್ರಿ ಹಾಕ್ತಿವಿ. ಈಗ ಫಸ್ಟ್ ಎಂಟ್ರಿ ಪೋಸ್ಟಿಂಗ್ ಮಾಡೋಣ. ಬ್ಯಾಂಕ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂತ ಇರೋದಕ್ಕೆ ಎಂಟ್ರಿ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಗಿರುತ್ತೆ. ಬ್ಯಾಂಕ್ ರಿಸೀವ್ ಮಾಡ್ತಾ ಇದ್ದಾರೆ, ರೂಲ್ಸ್ ಹೇಳಿದೆ ಡೆಬಿಟ್ ದ ರಿಸೀವರ್ ಅಂತ ಹೇಳಿ. ಹಾಗಾಗಿ ಬ್ಯಾಂಕ್ ರಿಸೀವರ್ ಆಗಿರೋದ್ರಿಂದ ಬ್ಯಾಂಕ್ ನ ಡೆಬಿಟ್ ಮಾಡಿ ಬ್ಯಾಂಕ್ ಏನೇನ್ ರಿಸೀವ್ ಮಾಡ್ತಾ ಇದ್ದಾರೆ? ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿನ ಅವರು ರಿಸೀವ್ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ನರೇಶನ್ ಅಲ್ಲಿ ಬರಿಬೇಕಾಗತ್ತೆ. ಬಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿತ್ತು? 10,000 ಇತ್ತು. ಅಪ್ಲಿಕೇಶನ್ ವ್ಯಾಲ್ಯೂ ಬಂದು 20 rupees ಇದೆ. 10,000 ಇಂಟು 20 rupees ಮಾಡಿದ್ರೆ 2 lakh ಡೆಬಿಟ್ ಕಾಲಮ್ ಅಲ್ಲಿ, ಕ್ರೆಡಿಟ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಎಂಟ್ರಿ ಆಯ್ತು. ಬ್ಯಾಂಕ್ ರಿಸೀವ್ ಮಾಡ್ಕೊಂತ ಇರೋದಕ್ಕೆ ಜನರಲ್ ಎಂಟ್ರಿ ರೆಡಿ ಇದೆ. ಸೆಕೆಂಡ್ ಎಂಟ್ರಿ ಪೋಸ್ಟಿಂಗ್ ಮಾಡೋಣ. ಈಗ ಸೆಕೆಂಡ್ ಎಂಟ್ರಿ ಪೋಸ್ಟಿಂಗ್ ಮಾಡೋಣ. ಸೆಕೆಂಡ್ ಎಂಟ್ರಿ ನಾವ್ ಏನ್ ಪೋಸ್ಟ್ ಮಾಡ್ತಾ ಇದೀವಿ? ಬ್ಯಾಂಕ್ ಇಂದ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಸೆಕೆಂಡ್ ಎಂಟ್ರಿ ಪೋಸ್ಟಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಎಂಟ್ರಿ ನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ನಮ್ಗೆ ಇಲ್ಲಿದೆ ಕ್ರೆಡಿಟ್ ಆಗಿರೋದ್ರಿಂದ ಸೆಕೆಂಡ್ ಎಂಟ್ರಿ ನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಡೆಬಿಟ್ ಆಗ್ಬೇಕು. ಸೊ ಎಂಟೈರ್ ಅಮೌಂಟ್ ನಾವ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಅಮೌಂಟ್ ನ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಸೊ ನರೇಶನ್ ಏನಾಗಿರುತ್ತೆ? ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿತ್ತು? 10,000 ಶೇರ್ಸ್. ಅಪ್ಲಿಕೇಶನ್ ಅಮೌಂಟ್ ಬಂದು 20 rupees ಆಗಿರೋದ್ರಿಂದ 10,000 ಇಂಟು 20 ಮಾಡಿದ್ರೆ ಡೆಬಿಟ್ ಕಾಲಮ್ ಅಲ್ಲಿ 2 lakh, ಕ್ರೆಡಿಟ್ ಕಾಲಮ್ ಅಲ್ಲಿ ನಾವು 2 lakh ನ ಎಂಟ್ರಿ ಮಾಡ್ಬೇಕಾಗುತ್ತೆ. 40 rupees ಪರ್ ಶೇರ್ ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳುದು. ಈಗ ಪ್ರೀಮಿಯಂ ಟ್ರಾನ್ಸಾಕ್ಷನ್ಸ್ ಹೇಗೆ ರೆಕಾರ್ಡ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೀಗ ಹೇಳ್ಕೊಡ್ತಾ ಇದ್ದೀವಿ. ಎಂಟ್ರಿ ನಂಬರ್ 3 ಪೋಸ್ಟ್ ಮಾಡ್ತಾ ಇದೀವಿ. ಯಾವ್ದಕ್ಕೆ? ಅಲಾಟ್ಮೆಂಟ್ ಗೆ. ಅಲಾಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ? ₹40 ಪರ್ ಶೇರ್ ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದ್ರು. ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಮಾತ್ರನೇ ಪ್ರೀಮಿಯಂ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು ಎಫೆಕ್ಟ್ ಆಗೋದು. ಈ ಪ್ರೀಮಿಯಂ ಅನ್ನೋ ಎಂಟ್ರಿ ನಂಬರ್ 3 ಬಿಟ್ರೆ ನಿಮ್ಗೆ ಎಲ್ಲೂ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಫೋಕಸ್ ಮಾಡಿ ಕೇಳಿಸ್ಕೊಳ್ಳಿ. ಥರ್ಡ್ ಎಂಟ್ರಿ ನಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದೆ? ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಕೊಟ್ಟಿದೆ. ಅಂದ್ರೆ ಕಂಪನಿ ಅವರು ಬ್ಯಾಂಕ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಈ ಅಮೌಂಟ್ ಡ್ಯೂ ಇದೆ ಅಲಾಟ್ಮೆಂಟ್ ಕಲೆಕ್ಟ್ ಮಾಡಿ ಅಂತ ಹೇಳಿ. ಅದಕ್ಕೆ ಎಂಟ್ರಿ ನಾನು ಇದನ್ನ ಹೇಳ್ಕೊಟ್ಟಿದ್ದು. ಪ್ರೀಮಿಯಂ ಅಂತ ಬಂದಾಗ ನಾವು ಇಲ್ಲೇ ಅದನ್ನ ತೋರ್ಸ್ಬೇಕಾಗತ್ತೆ. ಪ್ರೀಮಿಯಂ ಅಂದ್ರೆ ಏನು? 100 rupees ಗೆ ಸೇಲ್ ಮಾಡೋ ಅಂತ ಶೇರ್ಸ್ ನಾನು ಇಲ್ಲಿ 110 rupees ಗೆ ಸೇಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ 100 ಪ್ಲಸ್ ಪ್ರೀಮಿಯಂ ನ ಆಡ್ ಮಾಡಿದ್ರೆ 110 rupees ಆಗುತ್ತೆ. 100 rupees ಸೇಲ್ ಮಾಡೋದು 110, 10 ರೂಪಾಯಿ ಜಾಸ್ತಿ ಆಗಿದೆ ಅಲ್ವಾ? ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಅದನ್ನೇನಂತ ಕರಿತೀವಿ? ಪ್ರೀಮಿಯಂ ಅಂತ ಹೇಳಿ ಕರಿತೀವಿ. 10 rupees ಜಾಸ್ತಿ ಆಗಿದೆ ಅಂದ್ರೆ ಕಂಪನಿಗೆ ಏನಾಯ್ತು? ಅದು ಇನ್ಕಮ್ ಆಯ್ತು. ಸೊ ಎಲ್ಲ ಇನ್ಕಮ್ ನ ನಾವ್ ಏನ್ ಮಾಡ್ಬೇಕು? ಕ್ಲಾಸಿಫಿಕೇಶನ್ಸ್ ಆಫ್ ಅಕೌಂಟ್ಸ್ ರೂಲ್ಸ್ ಏನಿದೆ, ನಾಮಿನಲ್ ರೂಲ್ಸ್ ಅಂಡರ್ ನಲ್ಲಿ ನಾವ್ ಇದನ್ನ ರೆಕಾರ್ಡ್ ಮಾಡ್ಬೇಕು. ನಾಮಿನಲ್ ರೂಲ್ಸ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ ಅಂತ ಹೇಳುತ್ತೆ. ಕ್ರೆಡಿಟ್ ಇನ್ಕಮ್ ಅಂಡ್ ಗೇನ್ ಅಂತ ಹೇಳುತ್ತೆ. ಪ್ರೀಮಿಯಂ ಏನಾಗಿದೆ? ನಮ್ಗೆ ಇಲ್ಲಿ ಇನ್ಕಮ್ ಆಗಿದೆ. ಇನ್ಕಮ್ ಆಗಿರೋದ್ರಿಂದ ಪ್ರೀಮಿಯಂ ನ ನಾವ್ ಏನ್ ಮಾಡ್ಬೇಕು? ಕ್ರೆಡಿಟ್ ಮಾಡ್ಬೇಕು. ಏನಂತ ಕ್ರೆಡಿಟ್ ಮಾಡ್ತೀರಾ? ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಂತ ಹೇಳಿ ಅದನ್ನ ನಾವು ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಎಂಟ್ರಿ ನೋಡಿ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಟು
ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನಾನು ನಿಮ್ಗೆ ಚೇಂಜ್ ಆಡ್ ಮಾಡಿದ ಟ್ರಾನ್ಸಾಕ್ಷನ್ ಯಾವುದು, ಇದು ಒಂದೇ ಟ್ರಾನ್ಸಾಕ್ಷನ್ ನಾನು ನಿಮ್ಗೆ ಇಲ್ಲಿ ಆಡ್ ಮಾಡಿದ್ದು. ಸೊ ನಿಮ್ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಹೇಳ್ಕೊಟ್ಟಿರೋದು ಎಂಟ್ರಿ ಜೊತೆ ಸೇಮ್ ಎಂಟ್ರಿಗೆ ಪ್ರೀಮಿಯಂ ಅನ್ನೋದನ್ನ ನಾನು ಇಲ್ಲಿ ಆಡ್ ಮಾಡಿದೀನಿ ಅಷ್ಟೇ. ಅಮೌಂಟ್ ಹೇಗೆ ಹಾಕೋಬೇಕು ನೋಡಿ, ಟೋಟಲ್ ನಂಬರ್ ಆಫ್ ಶೇರ್ಸ್ 10,000 ಇದೆ. ಸೊ ಪ್ರೀಮಿಯಂ ಫಸ್ಟ್ ತಗೊಂಡ್ಬೇಕು. ಪ್ರೀಮಿಯಂ ವ್ಯಾಲ್ಯೂ 10 ರೂಪಾಯಿ ಅಂತ ಹೇಳಿದಾರಲ್ವಾ, ಸೊ 10,000 ಇಂಟು 10 rupees ಪ್ರೀಮಿಯಂ ಹಾಕೊಂಡಿದ್ದೀನಿ. ಆಮೇಲೆ 40 rupees ಪರ್ ಶೇರ್ ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದ್ರೆ ಟೋಟಲ್ ಅಲಾಟ್ಮೆಂಟ್ ವ್ಯಾಲ್ಯೂ ಎಷ್ಟು ಹೇಳಿದ್ರು 40 rupees ಹೇಳಿದ್ದಾರೆ, ಡೆಬಿಟ್ ಅಲ್ಲಿ ಹಾಕೋಬೇಕು. ಈ 40 ನಲ್ಲಿ 10 rupees ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಾಯ್ತು, 30 rupees ಆಯ್ತು. ಆ 30 rupees ನಾವು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ನಾವು ಅದನ್ನ ಹಾಕೋಬೇಕಾಗತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 4 lakh, 1 lakh ಅಂಡ್ 3 lakh ಬರುತ್ತೆ. ಈ ರೀತಿ ಪ್ರೀಮಿಯಂ ಇದ್ರೆ ಎಂಟ್ರಿ ನಂಬರ್ 3 ಅಲ್ಲಿ ಮಾತ್ರ ಎಫೆಕ್ಟ್ ಆಗುತ್ತೆ, ಎಲ್ಲೂ ಅದು ಎಫೆಕ್ಟ್ ಆಗಲ್ಲ. ಎಂಟ್ರಿ ನಂಬರ್ 4 ಪೋಸ್ಟ್ ಮಾಡೋಣ. ಎಂಟ್ರಿ ನಂಬರ್ 3 ನಲ್ಲಿ ಕಂಪನಿ ಏನ್ ಮಾಡ್ತಾ ಇದೆ, ಬ್ಯಾಂಕ್ ಇನ್ಸ್ಟ್ರಕ್ಟ್ ಮಾಡ್ತಾ ಇದೆ, ಅಲಾಟ್ಮೆಂಟ್ ಮನಿ ಇಷ್ಟು ಡ್ಯೂ ಇದೆ, ಕಲೆಕ್ಟ್ ಮಾಡಿ ಅಂತ ಹೇಳಿ. ಈಗ ಬ್ಯಾಂಕ್ ಏನ್ ಮಾಡ್ಬೇಕು, ಅಮೌಂಟ್ ನ ಕಲೆಕ್ಟ್ ಮಾಡ್ಬೇಕು. ಅಮೌಂಟ್ ಬ್ಯಾಂಕ್ ರಿಸೀವ್ ಮಾಡ್ತಾ ಇರೋದಕ್ಕೆ ಬ್ಯಾಂಕ್ ರಿಸೀವರ್ ಆಗಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಟಾರ್ ಬ್ಯಾಂಕ್ ಅಕೌಂಟ್ ನ ನಾವು ಏನ್ ಮಾಡ್ಬೇಕು, ಡೆಬಿಟ್ ಮಾಡ್ಬೇಕು. ಸೊ ಯಾವ ಅಮೌಂಟ್ ಅವ್ರು ಕಲೆಕ್ಟ್ ಮಾಡ್ತಿರೋದು, ಅಲಾಟ್ಮೆಂಟ್ ಮನಿನ ಅವ್ರು ಏನ್ ಮಾಡ್ತಿದ್ದಾರೆ, ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಂಟ್ರಿ ಬಂದು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ತೀರಾ. ಇಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ 10,000 ಇರುತ್ತೆ, ಇನ್ಕ್ಲೂಡಿಂಗ್ ಪ್ರೀಮಿಯಂ 40 rupees ಏನಿರುತ್ತೆ ಅದೇ ವ್ಯಾಲ್ಯೂನ ನೀವು ಇಲ್ಲಿ ತಗೊಳ್ಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 4 lakh ನೀವೇನ್ ಮಾಡ್ಬೇಕಿದ್ರೆ ರೆಕಾರ್ಡ್ ಮಾಡ್ಬೇಕು. ಅಲಾಟ್ಮೆಂಟ್ ಮನಿ ಕಲೆಕ್ಟ್ ಮಾಡಕ್ಕೆ ದಿಸ್ ಇಸ್ ಎನ್ ಎಂಟ್ರಿ ಹ್ಯಾಸ್ ಟು ಬಿನ್ ಪೋಸ್ಟೆಡ್. ಲಾಸ್ಟ್ 50 rupees ಪರ್ ಶೇರ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಇದೆ. ಫೈನಲ್ ನಂಬರ್ 5 ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಇರೋದಕ್ಕೆ ಎಂಟ್ರಿನ ಪಾಸ್ ಮಾಡ್ತಾ ಇದ್ವಿ. ಎಂಟ್ರಿ ನೋಡಿ, ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಡ್ಯೂ ಇರೋದಕ್ಕೆ ಇಲ್ಲಿ ನಾವು ಅದನ್ನೇ ನರೇಷನ್ ಅಲ್ಲೂ ಹಾಕ್ತಿವಿ, ಬೀಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಹೇಳಿ. 10,000 ಇಂಟು 50 rupees ಮಾಡಿದ್ರೆ 5 lakh ಮತ್ತೆ 5 lakh ಬರುತ್ತೆ. ಈಗ ಕಂಪನಿ ಅವರು ಇನ್ಸ್ಟ್ರಕ್ಟ್ ಕೊಡ್ತಾ ಇದ್ದಾರೆ ಬ್ಯಾಂಕ್ಗೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಇದೆ, ರಿಸೀವ್ ಮಾಡಿ ಅಂತ ಹೇಳಿ. ಈಗ ನೆಕ್ಸ್ಟ್ ಬ್ಯಾಂಕ್ ಏನ್ ಮಾಡ್ಬೇಕು, ಅಮೌಂಟ್ ನ ರಿಸೀವ್ ಮಾಡ್ಬೇಕು. ಎಂಟ್ರಿ ನಂಬರ್ 6 ಬ್ಯಾಂಕ್ ಅಮೌಂಟ್ ನ ಕಲೆಕ್ಟ್ ಮಾಡ್ಬೇಕಲ್ವಾ. ಎಂಟ್ರಿ ನೋಡಿ, ಬ್ಯಾಂಕ್ ರಿಸೀವರ್ ಆಗೇ ಇರೋದ್ರಿಂದ ಬ್ಯಾಂಕ್ ನಾವ್ ಏನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ 10,000, ಕಾಸ್ಟ್ ಆಫ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಇಸ್ 50 rupees. ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 5 lakh ಅಂಡ್ 5 lakh. ಸೊ ನೆಕ್ಸ್ಟ್ ವಿಡಿಯೋ ಬಂದು 12 marks ಆಗಿರುತ್ತೆ ನಿಮ್ಗೆ. ಸೊ ಇದೇ 6 ಎಂಟ್ರೀಸ್ ಗೆ ನಾವು 3 ಎಂಟ್ರೀಸ್ ನಾವು ಆಡ್ ಮಾಡ್ಕೊಂಡ್ರೆ 12 marks ಪ್ರಾಬ್ಲಮ್ ರೆಡಿ ಆಗುತ್ತೆ. ಈ ಚಾಪ್ಟರ್ ಇಂದ ನೀವು ಸ್ಕಿಪ್ ಮಾಡಕ್ ಆಗಲ್ಲ, 101% ಕ್ವೆಶನ್ ಇದ್ದೇ ಇರುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಿರಾ ನೋಡಿ, 12 marks ಪ್ರಾಬ್ಲಮ್ಗೆ ನೀವು ಪರ್ಫೆಕ್ಟ್ ಆಗ್ತೀರಾ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಅದನ್ನ ಹಾಕ್ಬೋದು. ಥ್ಯಾಂಕ್ ಯು ಸೋ ಮಚ್.